ಅಧಿಕೃತವಾಗಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದ ವತಿಯಿಂದ ಉತ್ಪಾದನೆಯಾಗಿರುವಂಥ ಒಂದು ತಾಂತ್ರಿಕತೆ ಅರ್ಕಾ ಬನಾನಾ ಸ್ಪೆಷಲ್ ಅಥವಾ ಅರ್ಕಾ ಬಾಳೆ ಸ್ಪೆಷಲ್ ಅನ್ನುವಂಥದ್ದು. ಇದರಲ್ಲಿ ಲಘು ಪೋಷಕಾಂಶಗಳಾದ ಕಬ್ಬಿಣ, ತಾಮ್ರ, ಸತು ಹಾಗೂ ಬೋರಾನ್ ಈ 4 ಲಘು ಪೋಷಕಾಂಶಗಳು ಇದ್ದಾವೆ. ಸೊ ನಾವು 1 ಎಕರೆ ಬಾಳೆಗೆ ನಾವು 400 ಲೀಟರ್ನಷ್ಟು ಬಾಳೆ ಸ್ಪೆಷಲ್ ದ್ರಾವಣವನ್ನು ನಾವು ಸಿಂಪರಣೆಗೆ ರೆಡಿ ಮಾಡ್ಕೊಬೇಕು. ಇಲ್ಲಿ 1 ಲೀಟರ್ ನೀರಿಗೆ 5 ಗ್ರಾಮಿನಂತೆ ಒಟ್ಟು 400 ಲೀಟರ್ ನೀರಿಗೆ ನಾವು 2 kg ಬನಾನಾ ಸ್ಪೆಷಲ್ ಅಥವಾ ಬಾಳೆ ಸ್ಪೆಷಲನ್ನು ನಾವು ಬಳಸಬೇಕು. ಇಲ್ಲಿ ನಿಮಗೆ 200 ಲೀಟ್ರ್ ನೀರಿದೆ. 1 ಲೀಟರ್ಗೆ 5 ಗ್ರಾಮಿನಂತೆ ಒಟ್ಟು 200 ಲೀಟರ್ ನೀರಿಗೆ ನಾವು 1 kg ಅಷ್ಟು ಬನಾನಾ ಸ್ಪೆಷಲನ್ನು ಮೊದಲು ನೀರಿಗೆ ಹಾಕಿ ಚೆನ್ನಾಗಿ ಇದನ್ನು ನೀರಿನ ಜೊತೆ ಮಿಶ್ರಣ ಮಾಡಬೇಕು. ನಂತರ ಇದಕ್ಕೆ 2 ನಿಂಬೆಹಣ್ಣುಗಳ ರಸವನ್ನು ಹಿಂಡಬೇಕು. ಇನ್ನು ನಿಂಬೆಹಣ್ಣಿನ ರಸವನ್ನು ಹಿಂಡುವುದು ಈ ದ್ರಾವಣದ ರಸಸಾರವನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ನಾವು ಈ ನಿಂಬೆಹಣ್ಣಿನ ರಸವನ್ನು ಹಾಕ್ತೀವಿ. ನಂತರ 2 ಶ್ಯಾಂಪೂ ಪ್ಯಾಕೆಟನ್ನು ನಾವು ಈ ದ್ರಾವಣಕ್ಕೆ ಹಾಕಬೇಕು. ಈ ಶ್ಯಾಂಪೂವನ್ನು ಹಾಕುವಂಥ ಕಾರಣ ಏನಪ್ಪ ಅಂತಂದರೆ ಸರ್ಫೇಸ್ ಕೋಟಿಂಗ್ ಏಜೆಂಟಾಗಿ ಇದು ಲಘು ಪೋಷಕಾಂಶಗಳು ಏನು ಇದಾವೋ ಈ ದ್ರಾವಣದಲ್ಲಿ ಅದನ್ನು ಬಾಳೆ ಎಲೆಗಳ ಮೇಲೆ ಅಂಟೋ ರೀತಿ ಶ್ಯಾಂಪೂ ಕಾರ್ಯವನ್ನು ನಿರ್ವಹಿಸುತ್ತೆ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ 200 ಲೀಟ್ರ್ ದ್ರಾವಣವನ್ನು ರೆಡಿ ಮಾಡಿದ್ದೀವಿ. ಈ 200 ಲೀಟ್ರ್ ದ್ರಾವಣ ಅರ್ಧ ಎಕರೆಗೆ ಸರಿಯಾಗುತ್ತೆ. ನೀವು 1 ಎಕರೆಗಾದರೆ ಮತ್ತೆ 200 ಲೀಟ್ರ್ ದ್ರಾವಣವನ್ನು ತಯಾರು ಮಾಡ್ಕೊಬೇಕು. ಅಂದರೆ ಸಾಮಾನ್ಯವಾಗಿ 1 ಎಕರೆಗೆ ನಾವು 400 ಲೀಟ್ರಷ್ಟು ಈ ಬನಾನಾ ಸ್ಪೆಷಲ್ ದ್ರಾವಣವನ್ನು ತಯಾರು ಮಾಡಿ ಸಿಂಪರಣೆಯನ್ನು ಮಾಡಬೇಕು. ಎಳೆಗಳ ಕೆಳಭಾಗ ಸಿಂಪರಣೆ ಮಾಡಿ ಜಾಸ್ತಿ. ಈ ಬನಾನಾ ಸ್ಪೆಷಲನ್ನು ಸಿಂಪರಣೆ ಮಾಡಬೇಕಾದಾಗ ರೈತರು ಹೆಚ್ಚಾಗಿ ಮೇಲ್ಭಾಗದ ಎಲೆಗಿಂತ ಎಲೆಯ ಕೆಳಭಾಗಕ್ಕೆ ಸಿಂಪರಣೆಯನ್ನು ಮಾಡಿದ್ರೆ ನಾವು ಸಿಂಪಡಿಸಿದಂಥ ಬನಾನಾ ಸ್ಪೆಷಲ್ ಗಿಡ ಚೆನ್ನಾಗಿ ಅದನ್ನು ಹೀರ್ಕೊಂಡು ಉತ್ತಮ ಒಂದು ಫಲಿತಾಂಶವನ್ನು ನಮಗೆ ಕೊಡುತ್ತೆ. ಸುಮಾರು ಬಾಳೆಗೆ 5 ತಿಂಗಳ ನಂತರ ಈ ಬನಾನಾ ಸ್ಪೆಷಲನ್ನು ಸ್ಪ್ರೇ ಮಾಡೋದಕ್ಕೆ ಬಳಸಬೇಕು. ಸುಮಾರು 5 ಕಂತುಗಳಲ್ಲಿ, ಅಂದರೆ 5 ತಿಂಗಳ ನಂತರ ಶುರು ಮಾಡಿದ ನಂತರ ಪ್ರತಿ 30 ದಿನಕ್ಕೆ ಒಂದು ಬಾರಿಯಂತೆ ಒಟ್ಟು 10 ತಿಂಗಳವರೆಗೆ ಬಾಳೆ ಬೆಳೆಗೆ 10 ತಿಂಗಳಾಗೋವರೆಗೆ ನಾವು ಈ ಬನಾನಾ ಸ್ಪೆಷಲ್ ಸಿಂಪರಣೆಯನ್ನು ಮಾಡೋದ್ರಿಂದ ಬಾಳೆ ಗೊನೆಯಲ್ಲಿ ಬರುವಂಥ ಕಾಯಿ ಸೀಳುವಿಕೆ ಇರ್ಬೋದು ಅಥವಾ ಅದರ ಗಾತ್ರದಲ್ಲಿ ಹೆಚ್ಚು ಕಮ್ಮಿ ಆಗುವಂಥದ್ದು ಇರ್ಬೋದು, ಹಾಗೂ ಲಘು ಪೋಷಕಾಂಶಗಳ ಕೊರತೆಯಿಂದ ಬಾಳೆಯಲ್ಲಿ ಬರುವಂಥ ಚುಕ್ಕಿಗಳಿರ್ಬೋದು, ಇವು ಕಡಿಮೆಯಾಗಿ ಆಕರ್ಷಕ ಬಣ್ಣದ ಹಾಗೂ ಗುಣಮಟ್ಟದ ಬಾಳೆ ಬೆಳೆಯನ್ನು ನಾವು ಪಡಿಬೋದು. ರೈತರು ಇದನ್ನು ಕೊಂಡ್ಕೊಳ್ಬೇಕಾದಾಗ ಅಧಿಕೃತವಾಗಿ ಯಾರು ಈ ಬನಾನಾ ಸ್ಪೆಷಲ್ ಅಥವಾ ಅರ್ಕಾ ಸ್ಪೆಷಲ್ ಲೈಸೆನ್ಸನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಪಡೆದುಕೊಂಡಿರ್ತಾರೋ ಅಂಥವ್ರ ಹತ್ರನೇ ತೊಗೊಂಡು ಬಳಸಬೇಕು ಅಂತಾಗಿ ಮನವಿ. ಹಾಗೂ ನಮ್ಮ ಬೆಂಗಳೂರು GKVKಯಲ್ಲಿ ಹತ್ತಿ ಕಂತಿದೆ, ಅಲ್ಲೂ ಸಿಗುತ್ತೆ. ಹಾಗೂ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕಂದಲಿಯಲ್ಲಿ ಹಾಗೂ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಕಾರೆಕೆರೆಯಲ್ಲೂ ಕೂಡ ಇದು ಲಭ್ಯತೆ ಇರುತ್ತೆ. ಇಂಥ ಜಾಗಗಳಲ್ಲಿ ಇದನ್ನು ತಗೊಂಡು ರೈತರುಗಳು ಬಳಸಬೇಕಾಗಿ ಮನವಿ ಮಾಡ್ಕೊಳ್ತೀನಿ.